ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ ಅಂಡ್ ಡೇಟ್ ಬಂದು 9th ಜೂನ್ ಆಗಿರುತ್ತೆ. ಅಂಡ್ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋಣ. ಮಾರ್ನಿಂಗ್ ಇಂದ ಫುಲ್ಲು ಕೆಲಸ. ಇವತ್ತು ನಾನು ವರ್ಕ್ ಫ್ರಮ್ ಹೋಮೇ ತಗೊಂಡಿದ್ದೆ. ಸೊ ಮನೆಯಲ್ಲೇ ಕೆಲಸ ಮಾಡಿಕೊಂಡು ಸ್ವಲ್ಪ ಟೆರೆಸಲ್ಲಿ ವಾಟರ್ ಲೀಕೇಜ್ ಆಗ್ತಿತ್ತು. ಆ ವಾಟರ್ ಪ್ರೂಫಿಂಗ್ ಕೆಲಸ ಮಾಡ್ಸೋಣ ಅಂತ ಲೇಬರ್ಸ್ನ ಕರೆಸಿದ್ದೆ. ಜೊತೆಗೆ ವಾಟರ್ ಪ್ರೂಫಿಂಗಿಗೆ ಮೇನ್ ಬೇಕಾಗಿರೋದು ನಮ್ಮ ಸರ್ಫೇಸ್ ಕ್ಲೀನ್ ಮಾಡಬೇಕು. ಸೊ ಸರ್ಫೇಸ್ ಕ್ಲೀನ್ ಆಗಬೇಕು. ಆ ಸರ್ಫೇಸ್ ಕ್ಲೀನ್ ಮಾಡೋದಕ್ಕೆ ಲೇಬರ್ಸ್ ಏನಿಲ್ಲ ಅಂದ್ರೂ 2 to 3 days ತಗೊಳ್ತಾ ಇದ್ರು. ಸೊ ಅದಕ್ಕೆ ನಾನು ಒಂದು ಒಳ್ಳೆ ಪ್ರಾಡಕ್ಟ್ನ ತರಿಸಿದ್ದೀನಿ. ಜಸ್ಟ್ ಆಫ್ ಎ ಡೇಯಲ್ಲಿ ಟೆರೆಸ್ ಪೂರ್ತಿ ಕ್ಲೀನ್ ಆಗೋಯ್ತು. ಎಷ್ಟು ಬ್ಲ್ಯಾಕ್ ಅದರಲ್ಲಿ ಸ್ಟ್ರಾಂಗ್ ಪಾಚಿ ಆದ್ರೂ ಒಂದೇ ಕ್ಲೀನಲ್ಲಿ ಹೋಗ್ಬಿಡುತ್ತೆ ಅಂತ ಪ್ರಾಡಕ್ಟ್ನ ತರಿಸಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಫಸ್ಟ್ ಹೋಗಿ ಆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡು ಬನ್ನಿ, ನಂತರ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ನಾನು ನಿಮಗೆಲ್ಲ ಹೇಳಿದ್ನಲ್ಲ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ ಅಂತ. ಅದು ಬಂದು ಅಗ್ಯಾರೋ ಅವರ ಐ ಪ್ರೆಷರ್ ವಾಷರ್, ಅದರಲ್ಲೂ ಪ್ರೀಮೋದು ತರಿಸಿದ್ದೀನಿ. ಈಗಾಗಲೇ ಪ್ರತಿಯೊಬ್ಬರು ಗೊತ್ತು ಅಗ್ಯಾರೋ ಎಷ್ಟು ಹೆಸರು ಮಾಡ್ತಾ ಇದೆ ವರ್ಲ್ಡ್ ವೈಡ್ ಅಲ್ಲಿ ಅಂತ. ಬಿಕಾಸ್ ಬರೋ ಅಂತ ಪ್ರಾಡಕ್ಟ್ಸ್ ವಾರಂಟಿ ಆಗಿರ್ಬೋದು ಅಥವಾ ಯೂಸೇಜ್ ಆಗಿರ್ಬೋದು, ಅದ್ರ ಮೇಕ್ ಆಗಿರ್ಬೋದು, ಅಷ್ಟು ಸೂಪರ್ ಆಗಿರುವಂಥದ್ದು. ಸೊ ನಾನಿವತ್ತು ನಿಮಗೆ ಹೈ ಪ್ರೆಷರ್ ವಾಷರ್ದು ರಿವ್ಯೂನ ಕೊಡೋಣ. ಸೊ ಬಾಕ್ಸ್ ಒಳಗಡೆ ಈ ಎಲ್ಲ ಐಟಮ್ಸ್ ಕೊಟ್ಟಿರ್ತಾರಂತೆ. ಒಳಗಡೆ ಹೇಗಿದೆ ಏನು ಅಂತ ಎಲ್ಲ ನಿಮಗೆಲ್ಲ ನೋಡಿ ಈ ತರ ಇದೆ. ಎಷ್ಟು ಕ್ಲಾಸಿ ಲುಕ್, ಆ ಕಲರ್ ಕಾಂಬಿನೇಷನ್ ನೋಡಬಹುದು, ತುಂಬಾನೇ ಚೆನ್ನಾಗಿದೆ. ಸೊ ಇದರಲ್ಲಿ ನಿಮ್ಗೆ ಮೇನ್ ಆಗಿ ಮೋಟರ್ ವಿತ್ ಗನ್ ಅಂಡ್ ವೈರ್ ಕೂಡ ಬರುವಂತದ್ದು. ಸೊ ಅದಾದ್ಮೇಲೆ ನಿಮ್ಗೆ ಇದರಲ್ಲಿ ಏನೇನು ಬರುತ್ತೆ ಅಂತ ಅಂದ್ರೆ 3 ಮೀಟರ್ ಇನ್ಲೆಟ್ ಹೋಸ್ ಬರುತ್ತೆ. ಅದಾದ್ಮೇಲೆ 5 ಮೀಟರ್ ಔಟ್ಲೆಟ್ ಹೋಸ್ ಬರುತ್ತೆ. ಜೊತೆಗೆ ಫೋಮ್ ಬಾಟಲ್ ಬರುತ್ತೆ, ಎಕ್ಸ್ಟೆನ್ಷನ್ ರಾಡ್ಸ್ ಬರುತ್ತೆ, ಸ್ಪ್ರೇ ಗನ್ ಅಂಡ್ ನಾಸಲ್ಸ್ ಬರುತ್ತೆ, ಇನ್ಲೆಟ್ ಕನೆಕ್ಟರ್ ಬರುತ್ತೆ, ಮತ್ತೆ ಟ್ಯಾಪ್ ಕನೆಕ್ಟರ್ ಬರುತ್ತೆ, ಇನ್ಲೆಟ್ ಫಿಲ್ಟರ್ ಬರುತ್ತೆ, ಬಕೆಟ್ ಫಿಲ್ಟರ್ ಬರುತ್ತೆ. ಇಷ್ಟು ಐಟಮ್ಸ್ ಈ ಒಂದು ಬಾಕ್ಸ್ ಅಲ್ಲಿ ಇರುವಂತದ್ದು. ಜೊತೆಗೆ ಯೂಸರ್ ಮ್ಯಾನ್ಯುಯಲ್ ಕೂಡ ಕೊಟ್ಟಿರ್ತಾರೆ. ತುಂಬಾನೇ ಈಸಿ. ಪ್ರತಿಯೊಬ್ರು ಈ ಮ್ಯಾನ್ಯುಯಲ್ ಅನ್ನು ನೋಡ್ಕೊಂಡು ನಾವು ಇನ್ಸ್ಟಾಲೇಷನ್ ಅನ್ನೋದನ್ನ ಮಾಡಬಹುದು. ಸೊ ಕಂಪ್ಲೀಟ್ ಆಗಿ ನಿಮ್ಗೆ ಡೀಟೇಲ್ ಬೇಕು ಅಂತಂದ್ರೆ ನೀವು ಮ್ಯಾನ್ಯುಯಲ್ ನೋಡಬಹುದು. ಇಲ್ಲಾಂದ್ರೆ ಯೂಟ್ಯೂಬ್ ಅಲ್ಲೇ ತುಂಬಾನೇ ಇನ್ಸ್ಟಾಲೇಷನ್ ವಿಡಿಯೋಸ್ ಎಲ್ಲ ಇದೆ, ಅದನ್ನ ನೋಡ್ಕೊಂಡು ನೀವು ಇನ್ಸ್ಟಾಲೇಷನ್ ಎಲ್ಲ ಈಸಿ. ಅಗ್ಯಾರೋ ಅವರು ಇದಕ್ಕೆ ನಿಮಗೆ 1 year ವಾರಂಟಿ ಕೊಟ್ಟಿರ್ತಾರೆ. ಇನ್ನೂ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ನೀವು ಮಾಡುವಂತ ಯೂಸ್ ಮೆಥಡ್ ಹೇಗೆ ಮೇಂಟೈನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ಇದು ಪ್ರೀಮೋ ಆಗಿರೋದ್ರಿಂದ ಇದರಲ್ಲಿ ಪವರ್ ಬಂದು 1400 ವ್ಯಾಟ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಫ್ಲೋ ಬಂದು 6.5 ಲೀಟರ್ ಪರ್ ಮಿನಿಟ್ ಇರುತ್ತೆ. ಅಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗೆ ಇದು ಯೂಸ್ ಆಗಬಹುದು ಅಂತ. ಅಂಡ್ ಮ್ಯಾಕ್ಸಿಮಮ್ ಪ್ರೆಷರ್ ಬಂದು 110 bars. ಇದನ್ನ ಹೆಂಗ್ ಯೂಸ್ ಮಾಡಬಹುದು ಅಂದ್ರೆ ವೆಹಿಕಲ್ ವಾಶ್ ಮಾಡಬಹುದು. ಜೊತೆಗೆ ಫ್ಲೋರ್ ಮ್ಯಾಟ್ಸ್ ಆಗಲಿ ಫ್ಲೋರ್ಸ್ ಆಗಲಿ ಇದನ್ನು ಕೂಡ ನೀವು ಈಸಿಯಾಗಿ ವಾಶ್ ಮಾಡ್ಕೊಳ್ಬಹುದು. ಟೈಮ್ ಸೇವಿಂಗ್ ಜೊತೆಗೆ ಮನಿ ಸೇವಿಂಗ್ ಅಂಡ್ ವಾಟರ್ ಸೇವಿಂಗ್ ಕೂಡ. ಜಸ್ಟ್ ನಿಮ್ಗೆ 1 ಬಕೆಟ್ ಅಲ್ಲಿ 1 ಕಾರ್ ಪೂರ್ತಿ ವಾಶ್ ಮಾಡಬಹುದು ಅಂದ್ರೆ ನೀವು ನಂಬೋದಿಲ್ಲ, ಯಾಕಂದ್ರೆ ನಾವು ಮಾಡಿದೀನಿ. ಬನ್ನಿ ಇವಾಗ ತೋರಿಸ್ತೀನಿ ಹೇಗೆ ಇದು ವರ್ಕ್ ಆಗ್ತಿದೆ ಅಂತ. ನೋಡಿದ್ರಲ್ಲ, ಜಸ್ಟ್ ವಾವ್. ಇದನ್ನೇ ನಾವು ಕೈಯಲ್ಲಿ ವಾಶ್ ಮಾಡಬೇಕಾಗಿತ್ತು ಅಂದ್ರೆ ನಮ್ಗೆ ಇಡೀ ದಿನ ಎಲ್ಲ ಆಗ್ತಿತ್ತು. ಬಟ್ ಈ ಅಗ್ಯಾರೋ ಪ್ರೆಷರ್ ವಾಟರ್ ಯೂಸ್ ಮಾಡೋದ್ರಿಂದ ಸೊ ಜಸ್ಟ್ ನಮ್ಗೆ 10 minutes ಅಲ್ಲೇ ಎಲ್ಲ ಕಂಪ್ಲೀಟ್ ಆಗಿ ವಾಷಿಂಗ್ ಆಗೋಯ್ತು. ಸೊ ಟೈಮ್ ಸೇವಿಂಗ್ ಜೊತೆಗೆ ಈ ಸೇವಿಂಗ್ ಏನಂತಾರೆ ವಾಟರ್ ಸೇವಿಂಗ್ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಏನಪ್ಪಾ ಅಂದ್ರೆ ನಾಸಲ್ ನಮ್ಗೆ ಅಡ್ಜಸ್ಟಬಲ್ ಇರುತ್ತೆ. ಸೊ ಯಾವ ಪ್ರೆಷರ್ ಬೇಕಂದ್ರೆ ಆ ಪ್ರೆಷರ್ಗೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಜೊತೆಗೆ ಕಾರ್ ಕೂಡ ವಾಶ್ ಮಾಡ್ತಾರೆ. ನೀವು ನೋಡ್ಬೋದು ಲಿಟ್ರಲಿ ಜಸ್ಟ್ 1 ಬಕೆಟ್ ಅಲ್ಲಿ ಕಾರ್ ವಾಶ್ ಆಯ್ತು. ಫೋಮ್ ಹಾಕಿ ಸೂಪರ್ ಆಗಿ ಕಾರ್ ಫೈನಲ್ ಆಗಿ ಕಾಣ್ತಾ ಇತ್ತು. ಖಂಡಿತ ನೀವೆಲ್ಲ ಬೈ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಅಮೆಝಾನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ, ಹೋಗಿ. ನಮ್ಮ ವೆಹಿಕಲ್ಸ್ ಕೂಡ ವಾಶ್ ಮಾಡ್ಕೊಳ್ಬಹುದು. 2 wheeler, ಕಾರ್, ಬೈಕ್ ಎಲ್ಲ. ಇವಾಗ ಒಂದ್ ಕಡೆ ಹೋಗಿ ನೀವು ಕೊಟ್ಟು ಅಮೌಂಟ್ ಕೊಟ್ಟು ಮಾಡಿಸ್ಕೊಳ್ಳೋ ಬದಲು ಒನ್ ಟೈಮ್ ನಾವು ಮಿಷಿನ್ಗೆ ಇನ್ವೆಸ್ಟ್ ಮಾಡ್ಬಿಟ್ರೆ ನಾವು ಮಲ್ಟಿಪಲ್ ಪರ್ಪಸ್ಗೆ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ನನ್ಗಂತೂ ತುಂಬಾ ವರ್ತಿ ಅನಿಸ್ತು. ತುಂಬಾನೇ ಜೆನ್ಯೂನ್ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಅನಿಸ್ತು. ನೀವು ಕೂಡ ಆರ್ಡರ್ ಮಾಡ್ಕೊಳ್ಳಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಅಂಡ್ ಮೊದಲೇ ಮರಿಗಾರರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಪ್ರೀತಿ ತೋರಿಸಿರೋದಕ್ಕೆ. ಸೊ ವೃದ್ಧಿ ಸಿಲ್ಕ್ಸ್ಗೆ ಆಲ್ಮೋಸ್ಟ್ ಹಾಫ್ ಆನ್ ಅವರಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಹಾಫ್ ಆನ್ ಅವರಲ್ಲೇ 100 ಫಾಲೋವರ್ಸ್ ಆಗೋದು. ನಂಗೆ ತುಂಬ ಖುಷಿ ಆಯಿತು. ನನಗೆ 1000 ಫಾಲೋವರ್ಸ್ ಆಗೋದು ಖುಷಿ ಬೇರೆ, 500 ಏನಂತಾರೆ 500, 1000, 1 lakh ಫಾಲೋವರ್ಸ್ ಆಗೋದು ಬೇರೆ. ಬಟ್ ಸ್ಟಾರ್ಟಿಂಗ್ 1 ಇಂದ 100 ಆಗ್ತಾರಲ್ಲ, ಅದೊಂಥರ ಸ್ಪೆಷಲ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ನಾನು ಚಿರ ಋಣಿ ಆಗಿರ್ತೀನಿ. ಆ್ಯಂಡ್
ನೀವು ವೃದ್ಧಿ ಸಿಲ್ಕ್ಸ್ಗೆ ಫಾಲೋ ಮಾಡಿದ್ದಕ್ಕೆ ಖಂಡಿತ ನೀವು ಸ್ಯಾಟಿಸ್ಫೈ ಆಗ್ತೀರಾ ಅಂತ ಒಂದು ಸ್ಯಾರಿ ಕಲೆಕ್ಷನ್ಸ್ ಕ್ವಾಂಟಿಟಿ ಜೊತೆಗೆ ಅಫೋರ್ಡಬಲ್ ಪ್ರೈಸ್ ಜೊತೆಗೆ ನಾನು ನಿಮ್ಮ ಜೊತೆ ನಾಳೆ ಬರೋವಂಥ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಬನ್ನಿ, ಇವತ್ತು ಬೆಳಗ್ಗೆಯಿಂದ ಏನೇನಾಯಿತು ಅಂದರೆ ಯದುವೀರ್ನ ಸ್ಕೂಲ್ ಕಳಿಸಿದ್ದಾಯಿತು. ಇವತ್ತು ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್ ಅವರು ಬರ್ತ್ಡೇ ಕ್ಲಿಪ್ಪಿಂಗ್ಸ್ ಕೆಲವೊಂದು ಕಳಿಸಿದ್ರು. ಅದರಲ್ಲಿ ನನ್ನ ಮಗನ ನೋಡಿ ಅಮ್ಮ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಾನೊಂದು ಅದಕ್ಕೆ ಸಾಂಗ್ನ ಅಟ್ಯಾಚ್ ಮಾಡಿಬಿಟ್ಟು ರೀಲ್ಸ್ ಥರ ಹಾಕಿದ್ದೆ. ನನಗಂತೂ ಒಂದು ಮೇ ಬಿ 10 to 15 ಟೈಮ್ಸ್ ನಾನು ಆ ವಿಡಿಯೋನ ನೋಡಿದ್ದೀನಿ. ಅಷ್ಟು ಕ್ಯೂಟ್ ಅನ್ನಿಸಿದ್ರು ನನಗೆ ಮೂವರು. Lights went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move on. You are not a bakery of life. Equip my soul, find the real gold. I'll fulfill what I started. ಆ್ಯಂಡ್ ನೋಡಿದ್ರಲ್ಲ ಹೇಗಿತ್ತು ಅಂದ್ಬಿಟ್ಟು. ಆ್ಯಂಡ್ ಈಗ ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ಮಳೆ ಬೇರೆ ಬರೋ ಥರ ಇದೆ, ಹಾಗಾಗಿ ವಾಟರ್ ಪ್ರೂಫಿಂಗ್ ಕೆಮಿಕಲ್ ಅಪ್ಲೈ ಇವತ್ತು ಮಾಡಿಲ್ಲ. ನಾಳೆ ಬಿಸಿಲು ನೋಡ್ಕೊಂಡು ಅಪ್ಲೈ ಮಾಡೋಣ ಅಂತ ಹೇಳಿದ್ದೀನಿ. ಬಿಕಾಸ್ ಅದು ಒನ್ಸ್ ಅಪ್ಲಿಕೇಶನ್ ಆದಮೇಲೆ ಮಿನಿಮಮ್ 5 hours ಡ್ರೈ ಆಗಬೇಕು ಅದು. ಹಾಗಾಗಿ ಸೊ ನಿಮ್ಗೆ ಏನಾದರೂ ನಿಮ್ಮ ಮನೆಯಲ್ಲಿ ವಾಟರ್ ಲೀಕೇಜ್ ಪ್ರಾಬ್ಲಮ್ಸ್ ಇದ್ದು ಸೊಲ್ಯೂಷನ್ಸ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಕ್ವಿಕ್ಕಾಗಿ ನೀವು ಯಾವುದೇ ಕನ್ಸಲ್ಟೇಷನ್ ಯಾವುದೇ ಏಜೆನ್ಸಿಗೆ ಹೋಗ್ದಿದ್ದಂಗೆ ನೀವು ಮನೆಯಲ್ಲೇ ಮಾಡ್ಕೊಳ್ಳೋ ಅಂತ ಕೆಲವೊಂದು ಪ್ರಾಡಕ್ಟ್ಸ್ ಅದೇ ಹೆಂಗೆ ಮಾಡ್ಕೊಳ್ಳೋದು ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಆ್ಯಂಡ್ ಮಳೆ ಕೂಡ ಶುರುವಾಗೋಯ್ತು, ಹಾಗಾಗಿ ಮೇಲೆ ಹೋಗ್ಬಿಟ್ಟು ಬಂದೆ. ಅವ್ರನ್ನ ಸ್ಟಾಪ್ ಮಾಡೋಕ್ಕೆ ಹೇಳಿದ್ದೀನಿ, ನಾಳೆ ನೋಡ್ಕೊಳ್ಳೋಣ ಅಂತ. ಆ್ಯಂಡ್ ಈಗ ಟೈಮ್ ಬಂದು 4 o'clock 10 ಆಗಿದೆ. ಸ್ನಾನ ಎಲ್ಲ ಆಯಿತು. ಆ್ಯಂಡ್ ಈಗ ಪೂಜೆ ಸಾಮಾನೆಲ್ಲ ತೊಳೆದು ನಾಳೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಜೋರಾಗಿ ಸೌಂಡ್ ಬರ್ತಾಯಿದೆ ಮಳೆದು ಅಂತ. ಆ್ಯಂಡ್ ನಾನು ಆರ್ಡ್ರ್ ಮಾಡಿರೋವಂಥ ಪಾರ್ಸೆಲ್ ಕೂಡ ಬಂದಿದೆ. ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡಬೇಕು, ಸ್ಯಾರೀಸ್ ಚೆಕಿಂಗ್ ಮಾಡಬೇಕು, ಅದಕ್ಕೆ ಸ್ಟಿಕ್ಕರ್ಸ್ ಎಲ್ಲ ಹಾಕಬೇಕು, ಜೊತೆಗೆ ವೀಡಿಯೋಸ್ ಎಲ್ಲ ಶೂಟ್ ಮಾಡೋಣ ಇವತ್ತೇ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇವತ್ತು ಮಾಡ್ತೀನಿಲ್ಲ, ನಾಳೆ ವಾರಕ್ಕಾಗೋಷ್ಟು ಎಲ್ಲ ನಾನು ವೀಡಿಯೋಸ್ ಮಾಡಿಟ್ಕೊಂಡ್ರೆ ನಂಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾನು ಹೌಸ್ ವೈಫ್ ಆಗಿದ್ದರೆ ಬೇರೆ ಕೆಲಸ ಏನೂ ಇರಲಿಲ್ಲ ಅಂದರೆ ಇದೊಂದೇ ಪರ್ಟಿಕ್ಯುಲರ್ ಕೆಲಸ ಆಗಿದ್ದರೆ ಅವತ್ತು ಒಂದೊಂದೇ ವೀಡಿಯೋಸ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದಿತ್ತು. ಬಟ್ ಈಗ ನಾನು ರಿಸ್ಕಿ ಕೆಲಸನ ಮಾಡ್ತಾಯಿದ್ದೀನಿ. ಇಷ್ಟೊಂದು ಜನ ಅದರಲ್ಲೂ ಕಮೆಂಟ್ ಹಾಕಿದ್ರು ರಿಸ್ಕ್ ತೊಗೋಬೇಡಿ ಲೈಫಲ್ಲಿ ಅಂತೆಲ್ಲ. ಬಟ್ ರಿಸ್ಕ್ ತೊಗೊಂಡ್ರೇ ಆ ಒಂದು ನಾವು ಅಂದ್ಕೊಂಡಿರೋ ಗೋಲ್ನ ಸಕ್ಸಸ್ ಮಾಡೋಕ್ಕಾಗೋದು. ಹಾಗಾಗಿ ರಿಸ್ಕ್ ಆದರೂ ಪರವಾಗಿಲ್ಲ, ಮಾಡೋಣ. ಸ್ವಲ್ಪ ದಿವಸ ರಿಸ್ಕ್ ಅನಿಸುತ್ತೆ, ಅದಾದಮೇಲೆ ನಾವೇ ಅದಕ್ಕೆ ಯೂಸ್ ಟು ಇಟ್ ಆಗಿಬಿಡ್ತೀವಿ. ಹಾಗಾಗಿ ಸೊ ಇದ್ರ ವೀಡಿಯೋಸ್ ಎಲ್ಲನೂ ಮಾಡಬೇಕು. ಇವಾಗ ಆ ಬಾಕ್ಸ್ನ ಕಟ್ ಮಾಡಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ, ನಾವು ರೀಲ್ಸ್ ಹಾಕೋಣ ಅನ್ಬಾಕ್ಸಿಂಗ್ ಮಾಡೋದನ್ನೆಲ್ಲ. ಸೊ ಇನ್ನೂ ಯಾರು ಹೋಗಿ ವೃದ್ಧಿ ಸಿಲ್ಕ್ಸ್ನ ಫಾಲೋ ಮಾಡಿಲ್ಲ, ಖಂಡಿತ ಹೋಗಿ ವೃದ್ಧಿ ಸಿಲ್ಕ್ಸ್ನ ಫಾಲೋ ಮಾಡಿ, ಚಾಯ್ ವೃದ್ಧಿ ಪೇಜ್ನ ಫಾಲೋ ಮಾಡಿ, ಹಾಗೆ ನಂದು ವಿಜಯ ಸೌಂದರ್ಯ ಚಾನಲ್ನ ಕೂಡ ಅಂದರೆ ವಿಜಯ ಸೌಂದರ್ಯ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ. ಆ್ಯಂಡ್ ಯೂಟ್ಯೂಬ್ ಚಾನಲ್ ಕೂಡ ಫಾಲೋ ಮಾಡಿ. ಎಸ್ ಫ್ರೆಂಡ್ಸ್, ಬನ್ನಿ ಇವಾಗ ಫಸ್ಟು ಅಣ್ಣಂದಿರಿಗೆಲ್ಲ ಕಾಫಿ ಮಾಡಿಕೊಡೋಣ. ರೂಪೇಶ್ ಕೂಡ ಕಾಲ್ ಮಾಡಿದ್ರು. ಸೊ ಕಾಫಿಗೆ ಇಟ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಕಾಫಿ ಎಲ್ಲ ಕುಡಿದು ಲೇಬರ್ಸ್ ಕೂಡ ಹೊರಡ್ರು. ಆ್ಯಂಡ್ ಇವಾಗ ನಾನು ಸ್ವಲ್ಪ ಇನ್ಸ್ಟಾಗ್ರಾಮ್ ರಿಪೋರ್ಟ್ ಮಾಡೋದಿತ್ತು, ಅದು ಮಾಡ್ತಾಯಿದ್ದೆ. ಏನಪ್ಪ ಅಂದರೆ ಇವತ್ತು ಸೋಮವಾರ, ನಾನು ಇವತ್ತು ಬೆಳಗ್ಗೆನೇ ಎಲ್ಲ ಪೋಸ್ಟ್ ಮಾಡೋಣ ಅಂತೆಲ್ಲ ರೆಡಿ ಮಾಡಿಕೊಂಡು ಇವತ್ತು ಯೂಟ್ಯೂಬಲ್ಲಿ ಇವತ್ತು ಬೆಳಗ್ಗೆ ನಾನು ವೀಡಿಯೋ ಹಾಕೋದನ್ನ, ಸೋಮವಾರ ಬೆಳಗ್ಗೆ ಇವತ್ತು ವೀಡಿಯೋ ಹಾಕೋದನ್ನ ಎಲ್ಲರೂ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲ ಆಯಿತು. ಇವಾಗ ಮಧ್ಯಾಹ್ನ ನನ್ನ ಸ್ಕೂಲ್ ಜೂನಿಯರ್ ಒಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲೇ ಮೆಸೇಜ್ ಮಾಡಿದ್ರು. ಒಂದು ಸ್ಯಾರಿ, ರೆಡ್ ಕಲರ್ ಸ್ಯಾರಿ ಪಿಕ್ ಹಾಕ್ಬಿಟ್ಟು ವಾಟ್ ಈಸ್ ದ ಪ್ರೈಸ್ ಫಾರ್ ದಿಸ್ ಅಂತ. ನಾನು ದಿಸ್ ಇಸ್ ನಾಟ್ ಮೈ ಪೇಜ್ ಅಂತ ಕಳಿಸ್ದೆ. ಅದರಲ್ಲಿ ನೋಡಿದ್ರೆ ವೃದ್ಧಿ ಸಿಲ್ಕ್ಸ್ ಅಂತಲೇ ಇದೆ, ವಿಚ್ ಇಸ್ ಕ್ರಿಯೇಟೆಡ್ 2 hours ಬ್ಯಾಕ್. ಏನು ಹೇಳೋದು ಇಂಥ ಜನಕ್ಕೆ? ತಿರ್ಗಾ ಓಕೆ ಆಯ್ತು, ಏನಾದರೂ ನಮ್ಮ ಒಳ್ಳೇದಕ್ಕೆ ಬಿಡಿ. ಇವಾಗ ಅವ್ರು ಹಂಗೆ ಮಾಡಿದ್ದಕ್ಕೆ ಓಕೆ, ನನಗೆ ಬ್ಲೂ ಟಿಕ್ ತೊಗೋಬೇಕು ಅನ್ನೋದು ಒಂದು ಐಡಿಯಾ ಬಂತು. ಇಲ್ಲಾಂದರೆ ನನಗೂ ಬರ್ತಾ ಇರಲಿಲ್ಲ. ಸೊ ದಟ್ ನನ್ನ ಅಕೌಂಟ್ ಕೂಡ ಸೇಫ್ ಆಗಿರುತ್ತೆ. ಹಾಗಾಗಿ ಅವ್ರು ಹಂಗೆ ಹೇಳಿದಾಗ ಆ ಅಕೌಂಟ್ಗೆ ಹೋಗಿ ಎಲ್ಲ ರಿಪೋರ್ಟ್ ಮಾಡ್ಕೊಂಡು ಕೂತಿದ್ದೆ ಇಷ್ಟೊತ್ತು. ರೂಪೇಶ್ಗೆ ಮತ್ತು ನನ್ನ ತಂಗಿರಿಗೆ ಎಲ್ರಿಗೂ ರಿಪೋರ್ಟ್ ಮಾಡೋಕ್ಕೆ ಹೇಳಿದೆ, ಅವರೆಲ್ಲ ಮಾಡಿದ್ರು. ಹಾಗಾಗಿ ಇವಾಗ
ಕೂತ್ಕೊಂಡು ಆ ಬ್ಲೂ ಟಿಕ್ ಮಾರ್ಕ್ ಹಾಕೋದು ಹೇಗೆ ಏನು ಅಂತ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಸರಿ ಓಕೆ, ಹಂಗೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಇದೆಲ್ಲ ಅನ್ಬಾಕ್ಸಿಂಗ್ ಮಾಡಿ ನಾನು ಇವಾಗ ಅದು ಎಷ್ಟು ಸ್ಯಾರೀಸು ಏನೇನು ಎಲ್ಲ ನಾನು ಡೀಟೇಲ್ಸ್ನ ನೋಟ್ಬುಕ್ಕಲ್ಲಿ ಎಲ್ಲ ನೋಟ್ ಮಾಡಿ ಇಟ್ಕೋಬೇಕು. ಸೊ ಈ ಟೈಮಿಂದ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ವೆಬ್ಸೈಟ್ನ ಡಿಸೈನ್ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಮೀಟಿಂಗ್ ಇದೆ ಅವ್ರ ಜೊತೆ. ಸೊ ಆ ವೆಬ್ಸೈಟ್ ಡಿಸೈನ್ ಆದಮೇಲೆ ನಾನು ಕಂಪ್ಲೀಟ್ ನನಗೆಲ್ಲ ಲ್ಯಾಪ್ಟಾಪಲ್ಲೇ ಕೆಲಸ ಇರುತ್ತೆ. ಇವಾಗ ಸದ್ಯಕ್ಕೆ ನನಗೆ ಯಾವುದು ಆ ಥರ ವೆಬ್ಸೈಟ್ ಪರ್ಟಿಕ್ಯುಲರ್ ಆಗಿ ಇಲ್ವಲ್ಲ, ಹಾಗಾಗಿ ನಾನು ನೋಟ್ಬುಕ್ಕಲ್ಲೇ ನೋಟ್ ಡೌನ್ ಮಾಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡು. ರೂಪೇಶ್ ಇನ್ನೇನು ಬರ್ತಾರೆ, ಜೊತೆಗೆ ಯದುವೀರ್ ಕೂಡ ಇವಾಗ ಬರ್ತಾನೆ. ಈ ಎಲ್ಲ ಸ್ಯಾರೀಸ್ಗೆ ಥ್ಯಾಂಕ್ ಯು ಕಾರ್ಡ್ನ ಆರ್ಡರ್ ಮಾಡಬೇಕಾಗಿತ್ತು, ಅದನ್ನು ಒಂದು ಡಿಸೈನ್ ಮಾಡಿ ಇವಾಗ ವೃದ್ಧಿ ಸಿಲ್ಕ್ಸ್ ಏನು ಈ ಡಿಸೈನ್ ಇದೆ ಲೋಗೋ ಅದು ಎಲ್ಲ ನಾನೇ ಕ್ರಿಯೇಟ್ ಮಾಡಿದ್ದು, ನಾನು ಓನಾಗಿ ಕ್ರಿಯೇಟ್ ಮಾಡಿದ್ದು. ನನಗೆ ಹೆಂಗಂದರೆ ಯೂಟ್ಯೂಬಲ್ಲಿ ವೀಡಿಯೋಸ್ ಎಡಿಟ್ ಮಾಡಿ ತಮ್ನೇಲ್ ಎಡಿಟ್ ಮಾಡಿ ಎಲ್ಲ ನಂಗೆ ರೂಢಿ ಇರೋದ್ರಿಂದ ಸೊ ನನಗೆ ಯಾವ ಥರದ್ದು ಬೇಕೋ ಆ ಥರದ್ದೇ ನಾನು ಡಿಸೈನ್ ಮಾಡ್ಕೊಂಡಿದ್ದು. ಆ್ಯಂಡ್ ಥ್ಯಾಂಕ್ ಯು ಕಾರ್ಡ್ ಕೂಡ ನಾನೇ ಡಿಸೈನ್ ಮಾಡಿದ್ದೀನಿ, ನೋಡ್ಬೋದು ನೀವು. ಸೊ ಈ ರೀತಿ ಥ್ಯಾಂಕ್ ಯು ಕಾರ್ಡ್ನ ರೆಡಿ ಮಾಡಿಸಿದ್ದೀನಿ. ಸೊ ಅದನ್ನು ಪ್ರಿಂಟಿಂಗ್ ಇವಾಗ ಕಳಿಸಿದ್ದೀನಿ, ಅವ್ರು ನಾಳೆ ಬೆಳಗ್ಗೆ ಕೊಡ್ತೀನಿ ಅಂದಿದ್ರೆ 1000 ಥ್ಯಾಂಕ್ ಯು ಕಾರ್ಡ್ಸ್ನ ಆರ್ಡರ್ ಮಾಡಿಬಿಟ್ಟಿದ್ದೀನಿ ಅಟ್ ಎ ಟೈಮ್. ಅದು ಬಿಟ್ಟು ನನಗೆ ಸೆಂಟರ್ ಲೋಗೋ ಒಂದು ಬೇಕಾಗಿತ್ತು ನಾನು ವೀಡಿಯೋ ಮಾಡೋವಾಗ ಬ್ಯಾಕ್ಗ್ರೌಂಡ್ಗೆ. ಸೊ ಅದನ್ನು ಅಕ್ರಾಲಿಕಲ್ಲಿ ಮಾಡೋಕ್ಕೆ ಹೇಳಿದ್ದೀನಿ. ಅವ್ರು ಇನ್ನೂ ಕೋಟ್ ಇವಾಗ ಕಳಿಸ್ತೀನಿ ಅಂದರೆ ಇನ್ನೂ ಬಂದಿಲ್ಲ, ಅದು ಬಂದರೆ ನೋಡ್ಕೊಂಡು ಅದನ್ನು ಕೂಡ ಆರ್ಡರ್ ಮಾಡಬೇಕು. ಸಪ್ರೇಟ್ ನನಗೊಂದು ವಾಲ್ ಮಾಡ್ಕೋಬೇಕು, ಅದಕ್ಕೆ ಹಾಕಬೇಕು ಅಂತೆಲ್ಲ ಸಿಂಧು ನನಗೆ ಕಾಲ್ ಮಾಡಿ ನನ್ನ ತಂಗಿ ಐಡಿಯಾಸ್ ಕೊಟ್ಟಳು. ಸೊ ಹಾಗಾಗಿ ನಿಮಗೂ ಏನಾನ ಐಡಿಯಾಸ್ ಇದೆ ಈ ರೀತಿ ಮಾಡ್ಬೋದು ಈ ರೀತಿ ಅಂತ ನಿಮ್ಗೆ ಐಡಿಯಾಸ್ ಇದ್ದರೆ ಖಂಡಿತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಬನ್ನಿ, ಇನ್ನೂ ತಡ ಮಾಡೋದು ಬೇಡ, ಇವಾಗ ಹೋಗಿ ಸ್ಯಾರೀಸ್ದು ಕೆಲಸ ಎಲ್ಲ ಮುಗಿಸಿ ನಾನು ಪೂಜೆ ಸಾಮಾನೆಲ್ಲ ತೊಳೆದಿಡಬೇಕು. ನಾಳೆ ಪೂಜೆ ಮಾಡಿ ಫಸ್ಟ್ ಸ್ಯಾರಿ ಲಾಂಚ್ ಮಾಡ್ತಿರೋದು, ಅದು ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಹಾಗಾಗಿ ಸೊ ಇದು ಮುಗಿಸ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದ ಮೇಲೆ ಹೊರಗಡೆ ಹೋಗೋದಿದೆ, ಸ್ವಲ್ಪ ಪ್ಲ್ಯಾಂಟ್ಸ್ ಪರ್ಚೇಸ್ ಮಾಡ್ಕೊಂಡು ಬರಬೇಕು. ಹಾಗೆಯೇ ಕೆಳಗಡೆ ಹಾಕುವಂಥ ಮ್ಯಾಟ್ ಒಂದು ಚೆನ್ನಾಗಿರೋದು ಬೇಕು. ಸೊ ಇದೆಲ್ಲ ಪರ್ಚೇಸ್ ಎಲ್ಲ ಇದೆ, ಅದನ್ನೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಷ್ಟೊಂದು ಜನ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿದ್ರಿ ಕಮ್ಮಿ ಬಜೆಟಲ್ಲೇ ಬಿಸ್ನೆಸ್ ಮಾಡುವಂಥದ್ದು ಹೇಳಿ ನನಗೆ ಹೇಳಿ ಅಂತ. ಖಂಡಿತ ನಾನು ವಿಡಿಯೋನ ಮಾಡ್ತೀನಿ. ಇದು ಒಂದೇ ಬಿಸ್ನೆಸ್ಸೇ ಅಲ್ಲ, ನೀವು ಮನೇಲಿ ಕೂತ್ಕೊಂಡು ಎಷ್ಟು ರೀತಿ ಬಿಸ್ನೆಸ್ನ ಮಾಡ್ಬೋದು ಗೊತ್ತಾ. ಲಿಟ್ರಲಿ ಅಕಸ್ಮಾತ್ ನೀವೇನು ಮಾಡ್ತಾ ಇಲ್ಲ, ಮನೆ ಕೆಲಸ ಮಾಡಿಕೊಂಡು ಇದು ಮಾಡ್ಕೊಂಡು ಆರಾಮಾಗಿದ್ದೀರಾ, ಮನೆ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ. ಹೋಮ್ ಮೇಕರ್ ಅಂದ್ರೆ ತುಂಬಾನೇ ಕಷ್ಟ. ನಾವು ಹೊರಗಡೆ ಹೋಗಿ ದುಡ್ಬಿಟ್ಟು ಬಂದ್ಬಿಡ್ತೀವಿ, ಬಟ್ ಮನೆಯಲ್ಲಿ ಇದ್ದು ಮಾಡೋರಿಗೆಲ್ಲ ಹ್ಯಾಂಡ್ಸ್ ಆಫ್. ಅದರಲ್ಲೂ ನಾವು ಸ್ವಲ್ಪ ನಿಮಗೆ ಟೈಮ್ ಸಿಗುತ್ತೆ ಅಂದರೆ ಖಂಡಿತ ನೀವು ಬಿಸ್ನೆಸ್ ಮಾಡಿ. ಯಾಕೆ ಮಾಡಬಾರ್ದು? 1 ರೂಪಾಯಿ ದುಡಿಯೋದ್ರಲ್ಲಿ ಮಜಾನೇ ಬೇರೆ, ನನಗೆ ಹೇಳೋದೇ ಬೇಡ. ಸೊ ಅದಕ್ಕೂ ನಿಮಗೆ ಬೇಕು ಐಡಿಯಾಸ್ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜಾಸ್ತಿ ಕಾಮೆಂಟ್ಸ್ ಬಂದರೆ ನಾನು ಖಂಡಿತ ನಿಮಗೆ ಐಡಿಯಾಸ್ ಕೊಡ್ತೀನಿ ಕಮ್ಮಿ ಬಜೆಟಲ್ಲೇ. ಲೈಕ್ 1000 ರೂಪಾಯಲ್ಲಿ ಏನು ಬಿಸ್ನೆಸ್ ನೀವು ಶುರು ಮಾಡ್ಬೋದು. 5000 ರೂಪೀಸ್ ನಿಮ್ಮ ಬಜೆಟ್ ಆದರೆ ಅದರಲ್ಲಿ ಏನು ಬಿಸ್ನೆಸ್ನ ನೀವು ಶುರು ಮಾಡ್ಬೋದು. ಪ್ರತಿಯೊಂದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಸ್ಯಾರೀಸು, ನಿಮಗೆ ಗೊತ್ತಾ ನಮ್ಮ ಇಂಡಿಯಾಲಿ ಎಷ್ಟು ರೀತಿಯಾದಂಥ ಸಿಲ್ಕ್ಸ್ ಇದೆ ಅಂತ. ಒಂದೊಂದು ಸ್ಟೇಟಲ್ಲೂ ಒಂದೊಂದು ಡಿಫ್ರೆಂಟ್ ಸಿಲ್ಕ್ಸ್ ಇದೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಇಲ್ಕಲ್ ಸ್ಯಾರಿ ಸಿಲ್ಕ್ ತುಂಬಾ ಫೇಮಸ್. ತಮಿಳ್ನಾಡು ಕಾಂಜೀವರಂ ಸಿಲ್ಕ್ಸ್, ಆಂಧ್ರ ಅಲ್ಲಿ ಧರ್ಮಾವರಂ ಸ್ಯಾರೀಸ್, ಇಲ್ಲ ಅಂತ ಪೋಚಂಪಲ್ಲಿ ಸ್ಯಾರೀಸ್, ಈ ರೀತಿ. ಅದೇ ಬಂದರೆ ಮಹಾರಾಷ್ಟ್ರ ಅಲ್ಲಿ ಬಂದರೆ ಪೈತಾನಿ ಸಿಲ್ಕ್ಸ್, ಆಮೇಲೆ ಬಾಂದಿನಿ ಸಿಲ್ಕ್ಸ್ ಗುಜರಾತ್, ಅದಾದಮೇಲೆ ಚಾಂದೇರಿ ಬಂದ್ಬಿಟ್ಟು ನಿಮಗೆ ಮಧ್ಯಪ್ರದೇಶ್. ಒಂದು ನಿಮಿಷ, ಹಲೋ ಹಾಂ ಹೇಳಿ, ಒಂದೇ ಒಂದು ನಿಮಿಷ ಸೆಂಡ್ ಮಾಡ್ತೀನಿ ಬ್ಯಾಕ್. ಸೊ ಒಂದೊಂದು ಸ್ಟೇಟ್ಗೂ ಅದರದ್ದೇ ಆದಂತಹ ಕ್ಲಾತಿಂಗ್ ಮೆಟೀರಿಯಲ್ನ ಪ್ರೊಡ್ಯೂಸ್ ಆಗುತ್ತೆ, ಸಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆ ರೀಜನ್ ಮೇಲೆ ಅವರು ಆ ಹೆಸರುಗಳನ್ನ ಇಟ್ಕೊಂಡು ಹೋಗಿರೋವಂಥದ್ದು. ಸುಮಾರು ಹೇಳಬೇಕು ಅಂದರೆ 100ಗಿಂತ ವೆರೈಟೀಸ್ ಆಫ್ ಸಿಲ್ಕ್ಸ್ ಪ್ರೊಡಕ್ಷನ್ ನಮ್ಮ ಒಂದು ಇಂಡಿಯಾಲ್ ಆಗ್ತಾ ಇದೆ. ಅರ್ಥ ಆಯ್ತಾ? ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಕನೆಕ್ಷನ್ಸ್ ಇದೆ, ಆದ್ದರಿಂದ ನಾನು ಸ್ವಲ್ಪ ಅಫೋರ್ಡಬಲ್ ರೇಟಲ್ಲಿ ಕೊಡ್ಬೋದು. ಆಮೇಲೆ ಇನ್ನೊಂದು, ದಯವಿಟ್ಟು ನನ್ನ ಒಂದು ಪೇಜಲ್ಲಿ ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ, ನನ್ನ ಒಂದು ಪೇಜಲ್ಲಿ ಸ್ಯಾರೀಸು ಇಷ್ಟು ಕಮ್ಮಿಗೆ ಸಿಗ್ತಾ ಇದೆ ಅಂದ್ಬಿಟ್ಟು ಬೇರೆ ಪೇಜಸಲ್ಲಿ ಹೋಗಿ ನೀವು ಕಾಮೆಂಟ್ ಎಲ್ಲ ಹಾಕೋದು ಬೇಡ. ಯಾಕಂದರೆ ನಾನು ಇಷ್ಟು ದಿವಸ ವೀಡಿಯೋಸಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಪಾಪ ಅವ್ರು ಅಷ್ಟು ಕಮ್ಮಿ ಕೊಡ್ತಾ ಇದ್ದಾರೆ, ನೀವು ಯಾಕೆ ಇಷ್ಟೊಂದು ಕಾಸ್ಟ್ಲಿ ಕೊಡ್ತಾ ಇದ್ದೀರಾ ಅನ್ನೋದೆಲ್ಲ ಹೋಗಿ ಯಾರನ್ನೂ ಕೇಳೋದು ಇಟ್ಕೊಬಿಡಿ. ಬಿಕಾಸ್ ನನಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಥ್ರೂ ಬರ್ತಾ ಇದೆ, ನಾನು ಕಮ್ಮಿ ಬಜೆಟಲ್ಲಿ ನಾನು ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಬರ್ತಾ ಇರೋದಿಲ್ಲ, ಅವ್ರಿಗೆ ನೆಕ್ಸ್ಟ್ ಡಿಸ್ಟ್ರಿಬ್ಯೂಟರ್ ಬರ್ತಾರೆ, ಅವ್ರ ಅಂಡರ್ ಡಿಸ್ಟ್ರಿಬ್ಯೂಟರ್, ಅದು ಎಲ್ಲಿಂದ ಬರ್ತಾ ಇದೆ ಆ ಟ್ರಾನ್ಸ್ಪೋರ್ಟೇಷನ್ನು, ಅಲ್ಲಿಂದ ಅವ್ರ ಮನೆಗೆ ಬರೋ ಟ್ರಾನ್ಸ್ಪೋರ್ಟೇಷನ್, ಲೋಡಿಂಗ್ ಅನ್ಲೋಡಿಂಗ್ ಪ್ರತಿಯೊಂದೂ ಮ್ಯಾಟ್ರ್ ಆಗುತ್ತೆ. ಯಾರೇ ಆಗಿರಲಿ ಅಟ್ಲೀಸ್ಟ್ 200-300 ರೂಪೀಸ್ ಮಾರ್ಜಿನ್ ಇಟ್ಕೊಂಡೇ ಸೇಲ್ ಮಾಡ್ತಾರೆ. ಹಾಗಾಗಿ ಒಬ್ಬೊಬ್ಬರ ಹತ್ರ ಕಾಸ್ಟ್ಲಿ ಇರುತ್ತೆ ರೇಟ್, ಒಬ್ಬೊಬ್ಬರ ಹತ್ರ ಕಮ್ಮಿ ಇರುತ್ತೆ. ಹಾಗನ್ಬಿಟ್ಟು ಕ್ವಾಲಿಟಿ ಕಮ್ಮಿ ಇದೆ ಅಂತ ನೀವು ಅಂದ್ಕೊಳ್ಬೇಡಿ. ಕ್ವಾಲಿಟಿ 100%
ಏನು ಕೊಡಬೇಕಾಗತ್ತೆ, ನೀವು ಕೊಡೋವಂಥ ಪ್ರೈಸ್ಗೆ ವರ್ತ್ ಆಗೋವಂಥ ಕ್ವಾಂಟಿಟಿ, ನೀವು ವರ್ತ್ ಆಗೋವಂಥ ಕ್ವಾಲಿಟಿನ ಕೊಡ್ತೀವಿ. ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನೀವು ಸೌಂದರ್ಯ ಕಮ್ಮಿ ಕ್ವಾಲಿಟಿದು ಕೊಡ್ತಾ ಇದ್ರೆ ನೋ ನನಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಥ್ರೂ ಬರೋದ್ರಿಂದ ನಾನು ಆ ರೇಟ್ಗೆ ಕೊಡ್ತಾ ಇದ್ದೀನಿ ಬಿಟ್ರೆ ಇನ್ನೇನು ಇಲ್ಲ. ದಯವಿಟ್ಟು ನನ್ನ ಚಾನಲಲ್ಲಿ ನೋಡಿ ಬೇರೆ ಚಾನಲ್ಸ್ಗೆ ಹೋಗಿ ಕಾಮೆಂಟ್ ಎಲ್ಲ ಹಾಕ್ಬಿಡಿ, ಅವ್ರಿಗೂ ಹರ್ಟ್ ಆಗುತ್ತೆ. ಪ್ರತಿಯೊಬ್ಬರೂ ಏನೋ ₹1 ದುಡಿಬೇಕು ಅಂದ್ಬಿಟ್ಟೆ ಕಷ್ಟಪಟ್ಟು ಅವರು ಯಾರೂ ಸುಮ್ಮನೆ ಬಿಸ್ನೆಸ್ ಅಂತೂ ಮಾಡೋಕ್ಕಾಗಲ್ಲ. ಅವ್ರವ್ರ ಬ್ಯಾಕ್ ಡ್ರಾಪಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಇದನ್ನು ನಾನು ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಯಾರಪ್ಪ ನನ್ನ ಚಾನಲ್ನ ನೋಡ್ಕೊಂಡು ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಇನ್ನೊಂದು ಫೇಕ್ ಆಲ್ಮೋಸ್ಟ್ ಇನ್ನೂ ನನ್ನ ಚಾನಲ್ ಲಾಂಚ್ ಮಾಡಿ 24 hours ಆಗಿಲ್ಲ, ಅಷ್ಟೊತ್ತಲ್ಲೇ ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ಬಂದ್ಬಿಟ್ಟು ಇನ್ನೊಂದು ಪೇಜ್ ಕ್ರಿಯೇಟ್ ಮಾಡಿದ್ದೀರಾ. ಬುದ್ಧಿವಂತರು ನೀವು. ಈ ಥರ ಕ್ರಿಯೇಟ್ ಮಾಡೋದೆಲ್ಲ ಬಿಟ್ಬಿಟ್ಟು ನೀವು ಏನಾನ ಒಂದು ಬಿಸ್ನೆಸ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೂ ಹೆಲ್ಪ್ ಆಗುತ್ತೆ ಅಷ್ಟೇ. ಈ ಥರ ಮಾಡಿ ನನಗೆ ಬರೋವಂಥ ಆರ್ಡರ್ಸ್ನ ತೊಗೊಂಡು ನೀವು ಪಾರ್ಸಲ್ ಕಳಿಸಿಲ್ಲ ಅಂತಂದರೆ ನನಗೆ ಬ್ಯಾಡ್ ನೇಮು, ಆ ದುಡ್ಡು ತಿಂದಿದ್ದು ಒಳ್ಳೇದಾಗೋದಿಲ್ಲ. ಹಾಗಾಗಿ ಏನೇ ದುಡೀರಿ, ₹1 ದುಡೀರಿ, ನಿಯತ್ತಿಂದ ದುಡೀರಿ, ಅದು ₹1 ₹10 ಬೇಗ ಆಗುತ್ತೆ. ನೀವು ಯಾವಾಗ ಆ ₹1 ಏನಂತಾರೆ ಆ ಥರ ಅಡ್ಡದಾರಿಯಲ್ಲಿ ತಿಂದರೆ ಸೊ ಅದಕ್ಕೆ 100 ಪಟ್ಟು ಇನ್ನೂ ನೀವು ಖರ್ಚು ಮಾಡ್ತೀರಾ. ಓಕೆನಾ, ಇದನ್ನ ಹೇಳಬೇಕು ಅಂದ್ಕೊಂಡಿದ್ದೆ. ಆ್ಯಂಡ್ ಬನ್ನಿ ಜಾಸ್ತಿ ಮಾತಾಡ್ಬಿಡ್ತಾ ಇದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್. ಇವಾಗ ಫಸ್ಟ್ ಪಾರ್ಸಲ್ನ ಓಪನ್ ಮಾಡೋಣ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ನಿಮಗೆ ಹೇಳಿದ್ದೆ ಫಸ್ಟ್ ಸ್ಯಾರಿ ಬಂದು ಗದ್ವಾಲ್ ಸಿಲ್ಕ್ನ ನಾನು ನಿಮ್ಮ ಜೊತೆ ಪ್ರೆಸೆಂಟ್ ಮಾಡ್ತೀನಿ ಅಂತ. ಬಟ್ ಆ ಸ್ಟಾಕ್ ಇನ್ನೂ ನನಗೆ ಬಂದಿಲ್ಲ, ಇವತ್ತು ಸಂಜೆ ಬರುತ್ತೆ ಅಂತ ಅಂದರು. ಸೊ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಫಸ್ಟು ನಾನು ಮೈಸೂರು ಕ್ರೇಪ್ ಸಿಲ್ಕ್ಸ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಜೆ 6 ಗಂಟೆಗೆ ನಾನು ಈ ಒಂದು ಸ್ಯಾರಿನ ಲಾಂಚ್ ಮಾಡ್ತಾ ಇದ್ದೀನಿ. ಖಂಡಿತ ಬೇಗ ಸ್ಟೇ ಟ್ಯೂನ್ ಆಗಿದ್ದು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಬಿಕಾಸ್ ಹಾಕಿದ ತಕ್ಷಣ ಸೇಲ್ ಆಗಿಬಿಟ್ರೆ ತಿರ್ಗಾ ನಾನು ನಿಮಗೆ ಕೊಡೋದಕ್ಕಾಗಲ್ಲ, ತಿರ್ಗಾ ನಾನು ರೀಆರ್ಡರ್ ಹಾಕಿ ಅದು ಬರೋವರೆಗೂ ವೆಯ್ಟ್ ಮಾಡಬೇಕಾಗಿರುತ್ತೆ. ಹಾಗಾಗಿ 1 2 3 4 5 6 ರೆಡಿನಾ? 1 ಜೋರಾಗಿ ಹೇಳ್ಬೇಕು ಕೌಂಟಿಂಗ್. ಫಸ್ಟ್ ಇಂದ 1 2 3 ಕೌಂಟಿಂಗ್ ಜಲ್ದಿ. 1 ಡನ್. ಏನಿದೆಲ್ಲ ಏನಿದು? ವಾಟ್ ಇಸ್ ದಿಸ್? ಶಿರೆ. ಐ ಆಮ್ ನಾಟ್ ಎಕ್ಸೈಟೆಡ್. ಸಾರಿ ಮಮ್ಮಿ ಆಲ್ ದ ಬೆಸ್ಟ್ ಹೇಳ್ಬೇಕು. ಓಕೆನಾ? ಹುಷಾರ್ ಅಲ್ಲಿ ನೋಡ್ಕೊಂಡು ಹೇಳು. ಅಯ್ಯೋ, ಹೆಂಗಿತ್ತು ಸ್ಕೂಲ್ ಇವತ್ತು? ಚೆನ್ನಾಗಿತ್ತಾ? ಎಂಜಾಯ್ ಮಾಡ್ದಾ? ನಾಳೆ ಹೋಗ್ತೀಯ ಸ್ಕೂಲ್ಗೆ? ನೋಡ್ದೆ ಎಷ್ಟೊಂದು ಸಾರಿ ತಂದಿದ್ದೀವಿ. ನಿನ್ನ ಫ್ರೆಂಡ್ ಯಾವ್ದು ಎತ್ಕೊಂಡು ಹೋಗ್ತೀಯಾ? ಸೆಲೆಕ್ಟ್ ಮಾಡೋಗು. ಯಾವ್ದು ಕೊಡೋಣ? ಅದೇನಾ? ಓಕೆ ಬಾಯ್. ಎಲ್ಲ ಕೊಟ್ಬಿಟ್ರೆ ನಾನೇನ್ ಮಾಡ್ಲಿ? ಯಾರು ಕೊಡ್ತೀಯ? ಎಲ್ಲ ಯಾರು ಕೊಡ್ತೀಯಾ? ಗರ್ಲ್ ಬೇಬೀಸ್ಗ? ಅಲ್ಲೇ ಅದ್ರೊಳಗಡೆ ಇತ್ತು, ತಗೊಂಡು. ಸರಿ, ಪೂಜೆ ಮಾಡೋಣ. ರೆಡಿ? ಎಲ್ಲೋ ಹೋಗಕ್ಕಲ್ಲ, ಪೂಜೆ ಮಾಡೋಣ ಸ್ಯಾರೀಸ್ಗೆಲ್ಲ. ಡನ್. ಎಲ್ಲೂ ಹೋಗಲ್ಲ, ಈ ಸ್ಯಾರೀಸ್ನೆಲ್ಲ ಸೇಲ್ ಮಾಡ್ಬೇಕು ಇವಾಗ. ನೀನ್ ಹೇಳು, ನಮ್ಮ ಮಮ್ಮಿ ಸ್ಯಾರೀಸ್ ಮಾಡ್ತಾರೆ, ಸಪೋರ್ಟ್ ಮಾಡಿ ಅಂತ ವಿಡಿಯೋಲಿ. ಎಲ್ಲರೂ ಸಪೋರ್ಟ್ ಮಾಡಿ ಬಜ್ಜಿ ಬೂವ ತಿನ್ಬಿಟ್ಟು ಮಲ್ಕೊಳ್ಳಿ. ಓಕೆನಾ? ಇದು ರೂಪೇಶ್ ಸಜೆಷನ್, ಇದು ಯದುವೀರ್ ಸಜೆಷನ್. ಸರಿ, ಪೂಜೆ ಮಾಡ್ತೀನಿ, ಆಲ್ ಕೊಡ್ತೀನಿ. ಓಕೆ, ಫ್ರೆಶ್ ಅಪ್ ಆಗಿಬಿಟ್ಟು ಬಾಬಾ